ಹೇಗಿದೆ ಮನೆ ನನ್ನ ಹಿಂದೆ ಕಾಣಿಸ್ತಿರೋದು ಕೇವಲ 7 months ಅಲ್ಲಿ ಇಡೀ ಮನೆಯನ್ನ ರೆಡಿ ಮಾಡಿದ್ದಾರೆ ಕಂಪ್ಲೀಟ್ ಫಿನಿಶ್ ಮಾಡಿ ಕೀನ ಕೊಟ್ಬಿಟ್ಟಿದ್ದಾರೆ ಓನರ್ ಕೈಲಿ ಎಸ್ ಯಾರು ಅಂತ ಕೇಳ್ತಿದ್ದೀರಾ ನಮ್ಮ ವೆನ್ರಾ ಕನ್ಸ್ಟ್ರಕ್ಷನ್ ಕಂಪನಿಯವರು 30-50 ಕಂಪ್ಲೀಟ್ ಪ್ಲಾಟ್ ಇದು ಆಗಿರುತ್ತೆ ಹಾಗೆ 5500 ಸ್ಕ್ವೇರ್ ಫೀಟ್ ಅಲ್ಲಿ ಬಿಲ್ಟ್ ಆಗಿರುವಂತಹ ಮನೆ ಇದಾಗಿದೆ ಬನ್ನಿ ಕಂಪ್ಲೀಟ್ ಹೌಸ್ ಟೂರ್ ಮಾಡ್ಬಿಡೋಣ 2 ಕಾರ್ ಪಾರ್ಕಿಂಗ್ ಮಾಡ್ಬೋದು ಇಲ್ಲೊಂದು ಆ್ಯಂಡ್ 4 ಟೂ ವೀಲರ್ಸ್ನ ಕೂಡ ಇಟ್ಕೋಬೋದು ಅಷ್ಟೊಂದು ಸ್ಪೇಷಿಯಸ್ ಪಾರ್ಕಿಂಗ್ ಅನ್ನ ಬಿಟ್ಟಿದ್ದಾರೆ ಗ್ರೌಂಡ್ ಫ್ಲೋರ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಸಿಂಗಲ್ BHK ಹೌಸು ಸೊ ಇಲ್ಲಿ ಕಿಚನ್ ಬರುತ್ತೆ ಹಾಗೆ ನಿಮಗೆ ಇಲ್ಲಿ ಈ ಕಡೆ ಬಂದರೆ ಒಂದು ಸಿಂಗಲ್ ಬೆಡ್ರೂಮ್ ಇದೆ ಎಷ್ಟೊಂದು ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ ನೋಡಿ ಆ ಕಡೆನೂ ಕೂಡ ನಿಮಗೆ ಹೊರಗಡೆ ಹೋಗೋಕ್ಕೆ ಸ್ಪೇಸನ್ನು ಬಿಟ್ಟಿದ್ದಾರೆ ಈ ಕಡೆ ನೋಡ್ಬೋದು ಹಾಲಲ್ಲೇ ನಿಮಗೆ ಬಾಲ್ಕನಿ ಸಿಗುತ್ತೆ ಆ್ಯಂಡ್ ಮಳೆ ಎಲ್ಲ ಬಂದರೆ ಸಖತ್ತಾಗಿರುತ್ತೆ ನೋಡೋಕ್ಕೆ ವ್ಯೂ ಅರೆ ವಾ ಬ್ಯೂಟಿಫುಲ್ ಅಲ್ವಾ ಬನ್ನಿ ನೆಕ್ಸ್ಟ್ ಮೇಲೆ ಹೋಗೋಣ ಡ್ಯೂಪ್ಲೆಕ್ಸ್ ಹೌಸ್ ಹೇಗಿದೆ ನೋಡ್ಕೊಂಬರೋಣ ವೆಲ್ಕಮ್ ಟೀಕು ಡೋರ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ದೊಡ್ಡದಿದೆ ಆ್ಯಂಡ್ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ನೋಡಿ ಹಾಲ್ ಎಷ್ಟು ಸ್ಪೇಷಿಯಸ್ ಆಗಿದೆ ಸೊ ಇನ್ನು ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಎಲ್ಲ ವರ್ಕ್ ನಡೀತಾ ಇದೆ ಸೊ ನೀವು ನೋಡ್ತಾ ಇದ್ದೀರಾ ಆ್ಯಂಡ್ ಸ್ಪೇಷಿಯಸ್ ಹೌಸು ಎಷ್ಟು ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹಾಲು ಸೊ ಕಿಚನ್ಗೋಸ್ಕರನೇ ಇಷ್ಟು ಸ್ಪೇಸನ್ನು ಬಿಟ್ಟಿದ್ದಾರೆ ಆ್ಯಂಡ್ ಮನೇಲೆ ಲಿಫ್ಟ್ ಕೂಡ ಬರುತ್ತೆ ಸೊ ಆ ಸ್ಪೇಸನ್ನು ಬಿಟ್ಟಿದ್ದಾರೆ ಲಿಫ್ಟ್ಗೋಸ್ಕರ ಅಲ್ಲಿ ಆ್ಯಂಡ್ ನೀವು ಇಲ್ಲಿ ಬರ್ಬೋದು ನೋಡ್ಬೋದು ಆ್ಯಂಡ್ ಯುಟಿಲಿಟಿ ಏರಿಯಾ ಕೂಡ ಬಿಟ್ಟಿದ್ದಾರೆ ಇಲ್ಲಿ ಸೊ ಇಲ್ಲಿ ಸ್ಪೆಷಲ್ ಆಗಿ ಯುಟಿಲಿಟಿ ಏರಿಯಾ ಬಿಟ್ಟಿದ್ದಾರೆ ಹಾಗೆಯೇ ಇಲ್ಲಿ ನೋಡ್ಬೋದು ನೀವು ವಾಶ್ರೂಮ್ ಕಮ್ ಟಾಯ್ಲೆಟ್ ಈ ಮನೆಗೆ ಗಾಳಿ ಬೆಳಕು ಅನ್ನೋದಕ್ಕೆ ಪ್ರಾಬ್ಲಮ್ಮೇ ಇಲ್ಲ ಏನಕ್ಕೆ ಅಂದರೆ ನೋಡಿ ಎಷ್ಟು ದೊಡ್ಡ ದೊಡ್ಡ ವಿಂಡೋಸನ್ನು ಇಟ್ಟಿದ್ದಾರೆ ನಾನು ಈಗಾಗಲೇ ಹೇಳಿದೆ ಡ್ಯೂಪ್ಲೆಕ್ಸ್ ಹೌಸ್ ಅಂತ ಬನ್ನಿ ಮೇಲೆ ಹೋಗೋಣ ಇಲ್ಲಿಗೆ ಮೇಲೆ ಬಂದಿದ ತಕ್ಷಣ ನಿಮಗೆ ಒಂದು ಹಾಲ್ ಸಿಗುತ್ತೆ ಹಾಲ್ ಜೊತೆಗೆ ನೋಡಿ ಈ ಕಡೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಆ ಕಡೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಅರೆ ಆ ಡೋರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬ್ಯೂಟಿಫುಲ್ ಆಗಿದೆ ಎಲ್ಲ ಹಾಲ್ ಕಲರ್ ಇದೆ ಎಲ್ಲ ವೈಟ್ ಆ್ಯಂಡ್ ವೈಟಲ್ಲಿ ಇದೆ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಎಷ್ಟು ದೊಡ್ಡದಿದೆ ನೋಡಿ ನಿಮಗೆ ಇದು ಹಾಲಾ ರೂಮಾ ಅಂತ ಗೊತ್ತಾಗಲ್ಲ ದಿಸ್ ಇಸ್ ದ ಮಾಸ್ಟರ್ ಬೆಡ್ರೂಮ್ ನೀವು ನೋಡ್ತಾ ಇರೋದು ಆ್ಯಂಡ್ ಇಲ್ಲಿ ಬನ್ನಿ ಅಟ್ಯಾಚ್ಡ್ ಟಾಯ್ಲೆಟ್ ಕಮ್ ಬಾತ್ರೂಮ್ ಇದೆ ಅದು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ ಆ್ಯಂಡ್ ಇದನ್ನು ನಿಮಗೆ ಇಲ್ಲಿ ಒಂದು ಒಳ್ಳೆ ಮೇಕಪ್ ಮಾಡ್ಕೊಳ್ಳಿಕ್ಕೆ ಮಿರರು ಜೊತೆಗೆ ಎಲ್ಲ ಕಾಸ್ಟ್ಯೂಮ್ಸ್ ಇಟ್ಕೊಳ್ಳೋಕ್ಕೆ ವಾರ್ಡ್ರೋಬು ಎಲ್ಲ ರೆಡಿ ಆಗುತ್ತೆ ಬನ್ನಿ ಬನ್ನಿ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ ಇಲ್ಲಿ ನೋಡ್ಬೋದು ಬಾಲ್ಕನಿ ಕೂಡ ಇದೆ ಇಲ್ಲಿ ಸೂಪರ್ ಆಗಿದೆ ನೋಡಿ ಒಳಗಡೆ ಬರ್ಬೋದು ನೀವು ಬನ್ನಿ ತೋರಿಸ್ತೀನಿ ಎಂಥ ವ್ಯೂ ಇದೆ ನೋಡ್ರಿ ಲುಕ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಆಹಾ ಬ್ಯೂಟಿಫುಲ್ ವ್ಯೂ ಇರೋವಂಥ ಬಾಲ್ಕನಿ ಇದೆ ಈ ಮನೆಯಲ್ಲಿ ಬನ್ನಿ 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 ಇನ್ನೊಂದು ಮಾಸ್ಟರ್ ಬೆಡ್ರೂಮ್ನ ನಾನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಇದೇನಪ್ಪ ವಾಶ್ರೂಮ್ ಇಷ್ಟೊಂದು ದೊಡ್ಡದಿದೆ ಅಂತ ಅನಿಸುತ್ತೆ ಅಷ್ಟು ದೊಡ್ಡದಿದೆ ನೋಡಿ ಓ ಮೈ ಗಾಡ್ ಇಲ್ಲೇ ಹಾಸ್ಕೊಂಡು ಮಲ್ಕೊಂಡ್ಬಿಡ್ಬೋದು ಅಷ್ಟು ದೊಡ್ಡದಿದೆ ಆ್ಯಂಡ್ ಲುಕ್ ದಿಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವ್ಯೂ ಹೊರಗಡೆಗೆ ಬ್ಯೂಟಿಫುಲ್ ಆಗಿದೆ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ ಹೊರಗಡೆಗಿನ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ ಯು ಕ್ಯಾನ್ ಸಿ ದಿಸ್ ಸಖತ್ತಾಗಿ ಮಾಡಿದ್ದಾರೆ ಆ್ಯಂಡ್ ಬಾಲ್ಕನಿ ಕೂಡ ಇದೆ ನೋಡಿ ಇಲ್ಲಿ ಬ್ಯೂಟಿಫುಲ್ ಬಾಲ್ಕನಿ ಓ ಮೈ ಗಾಡ್ ವ್ಯೂ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಬ್ಯೂಟಿಫುಲ್ ಆಗಿದೆ ವ್ಯೂ ಇಲ್ಲಿಂದ ನೋಡೋಕ್ಕೆ ಇಲ್ಲಿ ನಿಮಗೆ ಇನ್ನೊಂದು ಹಾಲ್ ಇದೆ ಸೊ ಇದೊಂದು ಲಿಫ್ಟ್ಗೆ ಅಂತ ಜಾಗ ಬಿಟ್ಬಿಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಬಂದು ದೇವ್ರ ಮನೆಗೋಸ್ಕರನೇ ಎಷ್ಟು ಸ್ಪೇಸ್ ಬಿಟ್ಟಿದ್ದಾರೆ ನೋಡಿ ಎಷ್ಟು ದೊಡ್ಡದಿದೆ ದೇವ್ರ ಮನೆ ಕೂಡ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ ಇಲ್ಲಿ ಇನ್ನೊಂದು ನಿಮಗೆ ಬೆಡ್ರೂಮು ಇದು ಬಂದ್ಬಿಟ್ಟು ಗೆಸ್ಟ್ಗೆ ಅಂತಾನೆ ಮಾಡಿರುವಂಥದ್ದು ಸೊ ಇಲ್ಲೂ ಕೂಡ ನಿಮಗೆ ವಾರ್ಡ್ರೋಬ್ಸ್ಗೆ ಅಂತಾನೆ ಸ್ಪೇಸ್ ಬಿಟ್ಟಿದ್ದಾರೆ ಆ್ಯಂಡ್ ವಾಶ್ರೂಮ್ಗೆ ಅಂತಾನೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಗ್ರಾನೈಟ್ ನೋಡಿ ಜಾಗ್ವಾರ್ ಫಿಟ್ಟಿಂಗ್ಸ್ ನೋಡಿ ಬ್ಯೂಟಿಫುಲ್ ಆಗಿದೆ ವಾಶ್ರೂಮ್ ಇಡೀ ಮನೆಗೆ ಬೆಳಕು ಇದೊಂದೇ ಸಾಕು ಸ್ಕೈಲೈಟ್ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಮೇಲಿಂದ ಕೆಳಗಡೆ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಬ್ಯೂಟಿಫುಲ್ ಅಲ್ವಾ ವಾವ್ ಇದೇ ಸ್ಕೈಲೈಟನ್ನು ಕೆಳಗಡೆಯಿಂದ ಮೇಲೆ ನೋಡಿದ್ರೆ ಹೇಗಿರುತ್ತೆ ಗೊತ್ತಾ ವಾವ್ ಲುಕ್ ಅಟ್ ದಿಸ್ ಆ್ಯಂಡ್ ಬನ್ನಿ ಇಲ್ಲಿ 2 ಟೆರೆಸ್ ಇದೆ ಈ ಕಡೆ ಒಂದು ಆ ಕಡೆ ಒಂದು ವಾವ್ ಸಾಯಂಕಾಲ ಆದಾಗ ಮಳೆ ಬರ್ತಿರುವಾಗ ಈ ಥರ ಇಲ್ಲಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಟ್ ಪ್ರೆಸೆಂಟ್ ಮಳೆ ಬೇರೆ ಬರ್ತಾ ಇದೆ ಇಲ್ಲಿ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಮೇಲೆ ನಿಮಗೆ ವಾಟರ್ ಟ್ಯಾಂಕು ಅದೆಲ್ಲ ಬರುತ್ತೆ ಪಾರ್ಟಿ ಫಂಕ್ಷನು ಮನೆಯವರೆಲ್ಲ ಆಚೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಇಲ್ಲಿ ಬರ್ಬೋದು ಮಕ್ಕಳೆಲ್ಲ ಮಳೇಲಿ ನೆನಿಬೇಕು ಅಂದ್ರೂ ಬರ್ಬೋದು ಈಗ ಆಲ್ರೆಡಿ ಮಳೆ ಬರ್ತಾ ಇದೆ ಇಲ್ಲಿ ಆಹಾ ಲೈಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಕಂಪ್ಲೀಟ್ ಎಷ್ಟು ಚೆನ್ನಾಗಿದೆ ಮೇಲೆ ಟೆರೆಸ್ಗೆ ಬಂದುಬಿಟ್ರೆ ವ್ಯೂ ನೋಡಿ ಒಂದು ಸಾರಿ
ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಸೊ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಮನೆಯನ್ನ ಕಟ್ಟಿಸ್ಕೊಟ್ಟಿರುವಂತ ವಿನ್ರಾ ಗ್ರೂಪ್ ಕನ್ಸ್ಟ್ರಕ್ಷನ್ ಕಂಪನಿ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇವೆ. ಕಂಪ್ಲೀಟ್ ವಿಡಿಯೋನ ನೋಡಿ. ಬೆಂಗಳೂರಿನ ಟಾಪ್ 5 ಕನ್ಸ್ಟ್ರಕ್ಷನ್ ಕಂಪನಿಗಳಲ್ಲಿ ಒಂದಾಗಿ ಹೆಸರು ಮಾಡಿದೆ ವಿನ್ರಾ ಕನ್ಸ್ಟ್ರಕ್ಷನ್ ಇಂಟೀರಿಯರ್ ಅಂಡ್ ರಿಯಲ್ ಎಸ್ಟೇಟ್ ಕಂಪನಿ. ಬೆಂಗಳೂರಲ್ಲಿ ಯೂಶಲಿ ಏನ್ ನಡೀತಾ ಇದೆ, ಏನ್ ಈಗ ಸದ್ಯಕ್ಕೆ ನಡೀತಿದೆ ಅಂತ ಯಾರಾದ್ರೂ ಕೇಳಿದ್ರೆ ಒಂದೇ ಮಾತು ಹೇಳ್ತಾರೆ, ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್, ಇಂಟೀರಿಯರ್ ಅಂತ. ಬೆಂಗಳೂರಲ್ಲಿ ಟಾಪ್ 5 ಕಂಪನೀಸ್, ಅದ್ರಲ್ಲೂ ಈ ಹೆಸರು ಮಾಡಿರುವಂತದ್ದು ಅಂತ ಹೇಳಿದ್ರೆ ಅದ್ರಲ್ಲಿ ಒಂದು ಕಂಪನಿ ಎಲ್ಲರ ಗಮನ ಸೆಳೀತಾ ಇರೋದು ಅಂದ್ರೆ ವಿನ್ರಾ ಗ್ರೂಪ್ ಆಫ್ ಕಂಪನಿ. ಎಸ್, ಅದರ ಚೇರ್ಮನ್ ನಮ್ ಜೊತೆಗಿದ್ದಾರೆ. ವಿನೋದ್ ರಂಜನ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಎಸ್, ಸೊ ನೀವು ನೋಡ್ತಾ ಇದ್ದೀರಾ ಯಾಕೆ ಟಾಪ್ 5 ಅಲ್ಲಿ ಒಂದಾಗಿ ವಿನ್ರಾ ಕಂಪನಿ ಹೆಸರು ಮಾಡಿದೆ ಅಂತ ಹೇಳ್ಬಿಟ್ಟು ನನಗಂತೂ ಕುತೂಹಲ ಇದೆ ಸರ್. ಏನ್ ಸ್ಪೆಷಾಲಿಟಿ? ಕನ್ಸ್ಟ್ರಕ್ಷನ್ ಅಂತ ನೀವು ತಗೊಂಡ್ರೆ there are a lot of issues. Okay. In the sense people there are a lot of construction companies which have come and promised something, they actually commit something to the clients, and then certain agreements are done that has not been followed. See, this has been happening rampant, and there is no ಯಾವುದೇ ಒಂದು ಅಥಾರಿಟಿ ಲೈಕ್ ಇವಾಗ ರಿಯಲ್ ಎಸ್ಟೇಟ್ ಅಲ್ಲಿ ರೇರಾ ತರನೋ ಅಥವಾ ಆ ತರ ಒಂದು ಗವರ್ನಿಂಗ್ ಅಥಾರಿಟಿ ಇಲ್ಲ ಕನ್ಸ್ಟ್ರಕ್ಷನ್. ಓಕೆ, ಓಕೆ. And that has actually become rampant, and I mean customers are taken for a ride. Where Vinra plays, ಏನಕ್ಕೆ Vinra? Primarily we focus on the quality first thing, Quality. right? Okay. Second is ನಾವು ಏನ್ ಕಮಿಟ್ಮೆಂಟ್ ಕೊಟ್ಟಿರ್ತೀವಿ ಕಸ್ಟಮರ್ಗೆ ಆ ಪ್ರಕಾರ ವಿ ಆಕ್ಚುಲಿ ಸೈನ್ ಅಪ್ ಅನ್ ಅಗ್ರಿಮೆಂಟ್ ರೈಟ್ ಅಟ್ ದ ಬಿಗಿನಿಂಗ್, ರೈಟ್? ಸೊ ಆ ಅಗ್ರಿಮೆಂಟ್ ಪ್ರಕಾರನೇ ನಾವು ಆಕ್ಚುಲಿ ವಿ ಹ್ಯಾಂಡ್ ಓವರ್ ದ ಕೀಸ್ ಆಸ್ ಪರ್ ದ ಅಗ್ರಿಮೆಂಟ್ ಅಟ್ ದ ಬ್ಯಾಕ್ ಎಂಡ್ ಆಫ್ ದಿ ಕನ್ಸ್ಟ್ರಕ್ಷನ್ ಸ್ಟೇಜ್. ಸೂಪರ್. ಈ ಬಿಸ್ನೆಸ್ ಅಲ್ಲಿ 15+ ಇಯರ್ಸ್ ಇಂದ ಇರುವಂತವ್ರು ಸಕ್ಸಸ್ಫುಲ್ ಆಗಿ 3000+ ಪ್ರಾಜೆಕ್ಟ್ಸ್ ಅನ್ನ ಕಂಪ್ಲೀಟ್ ಮಾಡಿರುವಂತದ್ದು ವಿನ್ರಾ ಕಂಪನಿ. ಸರ್, ಯಾವ್ಯಾವ ಒಂದು ಫೀಲ್ಡ್ ಅಲ್ಲೆಲ್ಲ, ಈಗ ನಾನ್ ಕೇಳಿದ ಹಾಗೆ ರಿಯಲ್ ಎಸ್ಟೇಟ್ ಅಂಡ್ ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ ಮೂರೂ ಫೀಲ್ಡ್ಸ್ ಅಲ್ಲೂ ಕೂಡ ನೀವು ಇದ್ದೀರಾ, ಗುರ್ತಿಸ್ಕೊಂಡಿದ್ದೀರಾ ಅಂತ. ಸೊ ಯೋರ್ ಅಚೀವ್ಮೆಂಟ್ಸ್ ಅಂತ ಕೇಳಿದಾಗ ಏನ್ ಹೇಳ್ಬೋದು ಸರ್? See, we started really small. Andre, Vinra wasn't a company that you're seeing today. Way back, I think we started roughly around 2009-10 as a proprietorship company, and then we moved on as a private limited company. I think roughly around 2012. Successfully, we completed almost about 15-16 years now. ವಿನ್ರಾ ಗ್ರೂಪ್ ಆಫ್ ಕಂಪನೀಸ್ ನ ಡೈರೆಕ್ಟರ್ ರಕ್ಷಿತ್ ಅವ್ರು ನಮ್ ಜೊತೆಗಿದ್ದಾರೆ. ಎಸ್ಪೆಷಲಿ ಇಂಟೀರಿಯರ್ ವಿನ್ರಾ ಕಂಪನಿದು ತುಂಬಾನೇ ಯುನೀಕ್ ಆಗಿರುತ್ತೆ. ಯು ಕ್ಯಾನ್ ಫೀಲ್ ಯಾರಪ್ಪ ಈ ತರ ಒಂದು ಇಂಟೀರಿಯರ್ ನ ಮಾಡಿದ್ದು ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಯುನೀಕ್ನೆಸ್ ಬರ್ಬೇಕು ಅಂದ್ರೆ ಅದು ವಿನ್ರಾ ಕಂಪನಿಯ ಒಂದು ಡೆಫಿನೆಟ್ಲಿ ಅವ್ರದೇ ಕ್ರೆಡಿಟ್ ಅಂತ ಹೇಳ್ಬೋದು. ಸೊ ಫಸ್ಟ್ ಗೆ ವಿನ್ರಾ ಕಂಪನಿ ಮೇಜರ್ ಆಗಿ ಮ್ಯಾಮ್ ಏನ್ ಫೋಕಸ್ ಮಾಡುತ್ತೆ ಇಂಟೀರಿಯರ್ ಅಂತ ಬಂದಿದ ತಕ್ಷಣ? ನಾವ್ ಇಂಟೀರಿಯರ್ಸ್ ಅಂತ ಕಸ್ಟಮರ್ಸ್ ಹತ್ರ ಕೋಆರ್ಡಿನೇಟ್ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಅಂತ ತಿಳ್ಕೋಬೇಕು. ಎರಡನೇದು ಬಜೆಟ್ ಏನಿದೆ ಅಂತ ತಿಳ್ಕೋಬೇಕು. ಮೂರನೇದು ಬಂದು ಯಾವ ಥೀಮ್ ಅಲ್ಲಿ ನಾನು ವರ್ಕ್ ಮಾಡ್ಬೇಕು ಅನ್ನೋದು ನಾನು ಪ್ಲಾನ್ ಮಾಡ್ಕೊಂತೀನಿ. ಇವಾಗ ಬಜೆಟ್ ಏನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ ನನಗೆ ಎಲ್ಲಿ ಅಂದ್ರೆ ಕಾಮನ್ ಏರಿಯಾಸ್, ಫಾಯರ್ ಆಗಿರ್ಬೋದು, ಲಿವಿಂಗ್ ಆಗಿರ್ಬೋದು, ಇಲ್ಲ ಕಿಚನ್ ಆಗಿರ್ಬೋದು. ಸೊ ಆಫ್ಟರ್ ಎನಿ ಗೆಸ್ಟ್ ಬಂದಿದ್ದು ಅವ್ರು ಫಸ್ಟ್ ಫೋಕಸ್ ಹೋಗೋದೇ ಆ ಏರಿಯಾಸ್. ಸೊ ಆ ಏರಿಯಾಸ್ ನಾನು ಬ್ಯೂಟಿಫೈ ಮಾಡ್ಬೇಕು, ಅಸ್ಥೆಟಿಕಲಿ ಇದು ಚೆನ್ನಾಗಿ ಕಾಣಿಸ್ಬೇಕು. ಸೊ ಅಲ್ಲಿ ನಾನು ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಮಟೀರಿಯಲ್ಸ್ ನಾನು ಕಸ್ಟಮರ್ಸ್ ಸಜೆಸ್ಟ್ ಮಾಡ್ತೀನಿ. ಮ್ಯಾಮ್, ಈಗ ವಿನ್ರಾ ಕನ್ಸ್ಟ್ರಕ್ಷನ್ ಅಲ್ಲೂ ಇದೆ ಹಾಗೆ ಇಂಟೀರಿಯರ್ ಅಲ್ಲೂ ಇದೆ. ಸೊ ನಿಮಗ್ ಬಂದಂತ ಎಲ್ಲಾ ಕನ್ಸ್ಟ್ರಕ್ಷನ್ ಕಂಪನೀಸ್ ಲೈಕ್ ಯಾವುದೇ ಪ್ರಾಜೆಕ್ಟ್ ಬಂದ್ರು ಕನ್ಸ್ಟ್ರಕ್ಷನ್ಗೆ ಅಂತ, ಸೊ ಅದ್ರದ್ದು ಇಂಟೀರಿಯರ್ ನೀವೇ ತಗೋತೀರಾ ಅಥವಾ ಬರೀ ಕನ್ಸ್ಟ್ರಕ್ಷನ್ ಮಾತ್ರ ಅಂತ ಅನ್ಕೋತೀರಾ, ಹೇಗೆ? ನಮಗೆ ಕಸ್ಟಮರ್ಸಿಗೆ ನಾವೇನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ಇವಾಗ ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ಸ್ ನಮ್ಮ ಹತ್ರನೇ ಮಾಡಿಸ್ಕೊಂಡ್ರೆ ದೇ ವಿಲ್ ಹ್ಯಾವ್ ಲಾಟ್ ಆಫ್ ಅಡ್ವಾಂಟೇಜಸ್. ಯಾವ ತರ ಅಂದ್ರೆ, ಇವಾಗ ನಮ್ದು ಆರ್ಕಿಟೆಕ್ಟ್ ಸ್ಟಾರ್ಟಿಂಗ್ ಪ್ಲಾನ್ ಮಾಡೋವಾಗ ಏನ್ ಮಾಡ್ತಾರೆ, ಫ್ಲೋರ್ ಪ್ಲಾನ್ ಟೈಮಲ್ಲೇ ಒಂದು ಫರ್ನಿಚರ್ ಲೇಔಟ್ ಅಂತ ಕೊಡ್ತೀವಿ. ಆ ಫರ್ನಿಚರ್ ಲೇಔಟ್ ನಮಗೆ ಗೊತ್ತಿರುತ್ತೆ, ಕಾರ್ಪೆಟ್ ಏರಿಯಾ ಏನ್ ಬರುತ್ತೆ, ಇಲ್ಲದ್ರೆ ಯೂಸಬಲ್ ಏರಿಯಾ ಎಷ್ಟು ಬರುತ್ತೆ, ವಾಕಿಂಗ್ ಸ್ಪೇಸ್ ಏನ್ ಪ್ಲಾನ್ ಮಾಡಬೇಕು, ಇಲ್ಲಾದ್ರೆ ಒಂದು ಚಾರ್ಜರ್ ಪಾಯಿಂಟ್ ಇರ್ಬೋದು, ಇಲ್ಲಾದ್ರೆ ಒಂದು ಕ್ಯಾಬಿನೆಟ್ ಇರ್ಬೋದು. ಅದು ನಮ್ಮ ಆರ್ಕಿಟೆಕ್ಟ್ಸ್ಗೆ
ಎಕ್ಸಾಕ್ಟ್ ಆಗಿ ಗೊತ್ತಿರತ್ತೆ ಕಸ್ಟಮರ್ ರಿಕ್ವೈರ್ಮೆಂಟ್ ಏನು, ಎಷ್ಟು ಜನ ಮನೇಲಿದ್ದಾರೆ, ಎಷ್ಟು ಸ್ಟೋರೇಜ್ ಪ್ಲಾನ್ ಮಾಡಬೇಕು, ಆಸ್ಥೆಟಿಕಲಿ ಯಾವ ತರ ಬ್ಯೂಟಿಫೈ ಮಾಡಬೇಕು ಅಂತ ನಮಗೆ ಗೊತ್ತಿರತ್ತೆ. ಸೊ ಯಾರೇ ಕಸ್ಟಮರ್ ಬರೋರು ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ಸ್ ತಗೊಂಡ್ರೆ ಅವರಿಗೆ ಲೈಕ್ ಟೈಮ್ ಲೈನು ಸೇವ್ ಆಗುತ್ತೆ. ಮ್ಯಾಮ್ ಯೂಶಲಿ ಒಂದೊಂದ್ಸಾರಿ ಆಗ್ತಾ ಇರತ್ತೆ ಏನಂದ್ರೆ ಆಫ್ ಪ್ರಾಜೆಕ್ಟ್ ಆಗಿರತ್ತೆ, ಅರ್ಧ ಮನೆ ಕನ್ಸ್ಟ್ರಕ್ಷನ್ ಆಗಿರತ್ತೆ ಅಥವಾ ಅರ್ಧ ಇಂಟೀರಿಯರ್ ಆಗಿರತ್ತೆ, ಆ ತರದ್ ಪ್ರಾಜೆಕ್ಟ್ಸು ಕೂಡ ನಿಮಗ್ ಬರ್ತಾ ಇರತ್ತಾ? ಬಂದಾಗ ನೀವು ಓವರ್ಟೇಕ್ ಮಾಡ್ತೀರಾ ಆ ತರದ್ನ? ಕನ್ಸ್ಟ್ರಕ್ಷನ್ಸ್ ಅಲ್ಲಿ ನಮಗೆ ಹಲವಾರು ಪ್ರಾಜೆಕ್ಟ್ಸ್ ಆ ತರ ಬಂದಿದೆ, ಬರ್ತಾನೂ ಇದೆ. ನಾವು ಆ ಪ್ರಾಜೆಕ್ಟ್ಸ್ ನ ಕಸ್ಟಮರ್ಸ್ ನ ಅವ್ರದ್ದು ಏನ್ ಎಕ್ಸ್ಪೀರಿಯನ್ಸ್ ಕೇಳಿ ನಾವು ಅದನ್ನ ಓವರ್ಟೇಕ್ ಮಾಡೋಣ ಅಂತ ನಾವು ಡಿಸೈಡ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಸಿನ್ಸ್ ವಿ ಆರ್ ಇನ್ ದ ಸೇಮ್ ಇಂಡಸ್ಟ್ರಿ ಅಂಡ್ ಫೀಲ್ಡ್, ನಮಗೆ ಓಕೆ ಅರ್ಧ ಬಂದಿರೋ ಕಸ್ಟಮರ್ಸ್ನ ಕೈ ಬಿಡೋದು ಬೇಡ ಅಂತ ನಮ್ಮ ಟೀಮ್ ಹೋಗಿ ಮತ್ತೆ ಅದನ್ನ ಸೈಟ್ ಅನಾಲಿಸಿಸ್ ಮಾಡಿ ಅಲ್ಲಿ ಏನೇನು ಇಶ್ಯೂ ಆಗಿತ್ತು, ಕೆಲವೊಂದು ಸೈಟ್ಗಳಲ್ಲಿ ಪ್ಲಿಂತ್ ಇಂದ ನಾವು ಕಂಪ್ಲೀಟ್ ರಿಮೂವ್ ಮಾಡಿ ಮತ್ತೆ ಕನ್ಸ್ಟ್ರಕ್ಟ್ ಮಾಡಿರುವಂತದ್ದು ಇದೆ. ಯಾಕೆ ವೆನ್ರಾಗೆ ಹೋಗ್ಬೇಕು ನಾವು ಮನೆ ಕಟ್ಸಕ್ಕಾಗ್ಲಿ ಇಂಟೀರಿಯರ್ ಮಾಡ್ಸಕ್ಕಾಗ್ಲಿ ಅಂತ ಅಂದ್ರೆ? Ma'am, the first thing is the legacy what we carry. Yes. The 17 years of legacy, which is not built overnight. Correct. Right. So ಜನಕ್ಕೆ ನಂಬಿಕೆ ಬರ್ಬೇಕು. Correct. 100%. So almost 3,000 interior designing and construction projects already completed. And interior designing ಅಲ್ಲಿ ಏನಂದ್ರೆ ಸ್ವಂತ ಫ್ಯಾಕ್ಟರಿ ಇದೆ, so you can customize it as per your requirements. ಏನೆಲ್ಲ ಇರುತ್ತೆ ಸರ್? ನೀವು ವಿಲ್ಲಾ, ಇಂಡಿಪೆಂಡೆಂಟ್ ಹೌಸ್, ಅಪಾರ್ಟ್ಮೆಂಟ್ಸ್, ಎವ್ರಿಥಿಂಗ್ ಯು ಬಿಲ್ಡ್? Everything. So basically right now we have around 38 to 40 projects and we stop it. Once we complete, we move on to the other projects. ಓಕೆ ಸರ್, ಮಿನಿಮಮ್ ಇಷ್ಟು ಸ್ಕ್ವೇರ್ ಫೀಟ್ ಇರ್ಬೇಕು ನಾವು ಮನೆ ಕಟ್ಕೊಡ್ಬೇಕು ನಿಮ್ಗೆ, ವಿಲ್ಲಾ ಕಟ್ಕೊಡ್ಬೇಕು ಅಂತ ಅಂದ್ರೆ ಏನಾದ್ರೂ ಇದೆಯಾ ನಿಮ್ ಹತ್ರ ರೂಲ್ಸ್, ಆ ತರ ಕಂಡೀಷನ್ಸ್ ಏನಾದ್ರು ಇದೆಯಾ? Yes, ma'am. 2,500 is the minimum built up area. ಸರ್ 2,500 ಸ್ಕ್ವೇರ್ ಫೀಟ್ ಹೇಳ್ತಾ ಇದೀರಲ್ಲ, ಇದು ಬಿಲ್ಟ್ ಅಪ್ ಏರಿಯಾನಾ ಅಥವಾ ಲ್ಯಾಂಡ್ ಏರಿಯಾನಾ? ಇಲ್ಲ, ಇದು ಬಿಲ್ಟ್ ಅಪ್ ಏರಿಯಾ. ಎಷ್ಟೋ ಪ್ರಾಜೆಕ್ಟ್ಸ್ ಅರ್ಧದಲ್ಲಿ ನಿಲ್ಸ್ಬಿಟ್ಟು ಬೇರೆಯವರು ಅಯ್ಯೋ ಇವ್ರ ಹತ್ರ ಆಗ್ತಾ ಇಲ್ಲಪ್ಪ ಅಂತ ಹೇಳಿ ವೆನ್ರಾ ಹತ್ರ ಬಂದಿರೋಂತ ಎಕ್ಸಾಂಪಲ್ಸ್ ತುಂಬಾನೇ ಇದೆ ಅಂತ ಹೇಳ್ಬಿಟ್ಟು ನಾನ್ ಕೇಳಿದೀನಿ. ಯಾಕೆ ಮ್ಯಾಮ್ ಹೀಗಾಗತ್ತೆ? ಬೇಸಿಕಲಿ ತುಂಬಾ ಕಸ್ಟಮರ್ಸ್ ಹಿಂಗ್ ಬರ್ತಾರೆ ಮತ್ತೆ ಪ್ರೈಸಿಂಗ್ಸ್ ತುಂಬಾ ಜಾಸ್ತಿ ಇದೆ ಅಂತಾರೆ, ದೆನ್ ದೇ ವಿಲ್ ಗೋ ಬ್ಯಾಕ್ ಟು ಅದರ್ ಕಂಪನೀಸ್ ಅಂಡ್ ಅಗೇನ್ ಅಲ್ಲಿ ಬಂದ್ಬಿಟ್ಟು ಪ್ರೈಸಸ್ ಜಾಸ್ತಿ ಇರುತ್ತೆ ಅಂತ ಅಗೇನ್ ದೇ ವಿಲ್ ಗೆಟ್ ಬ್ಯಾಕ್ ಟು ಅಸ್. ಮೋಸ್ಟ್ ಆಫ್ ದ ಕೇಸಸ್ ದೇ ವಿಲ್ ಗೋ ವಿತ್ ದಿ ಅದರ್ ಬಿಲ್ಡರ್ಸ್, ದೇ ವಿಲ್ ಸ್ಟಾರ್ಟ್ ದ ವರ್ಕ್ ಅಂಡ್ ದೆನ್ ದೇ ವಿಲ್ ಕಮ್ ಬ್ಯಾಕ್ ಟು ಅಸ್. ಸೊ ನಾವು ತಿರ್ಗಾ ವಿಲ್ ಸ್ಟಾರ್ಟ್ ವಿತ್ ಯಾಕೆ ವೆನ್ರಾಗೆ ಬರ್ತಾರೆ? ಬಿಕಾಸ್ ನಾವು ತುಂಬಾ ಟ್ರಾನ್ಸ್ಪರೆಂಟ್ ಆಗಿರ್ತೀವಿ, ವಿ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಹಿಡನ್ ಚಾರ್ಜಸ್. ಫಸ್ಟ್ ಮ್ಯಾಮ್ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಪ್ಲಾಟ್ ನೋಡಿದ್ರೆ ಪ್ಲಾಟ್ ಸೈಜ್ ನ ತಗೊಂತೀವಿ, ಏನ್ ಸೈಜ್ ಇದೆ ಅಂತ ನೋಡ್ಕೊಂಡು ಅದಾದ್ಮೇಲೆ ಲೆವೆಲ್ಸ್ ಟೋಪೋಗ್ರಫಿ ನೋಡ್ಕೊಂತೀವಿ. ಅಲ್ಲಿ ಏನಂದ್ರೆ ಲೆವೆಲ್ಸ್ ಇವಾಗ ಡಿಫ್ರೆನ್ಸ್ ಇದ್ರೆ ಆ ಲೆವೆಲ್ಸ್ ಗಳನ್ನ ನಾವ್ ಯಾವ ತರ ಫಿಲ್ಲಿಂಗ್ ಮಾಡ್ಬೇಕು ಅದೆಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ಪಕ್ಕದಲ್ಲಿರೋ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಗಳೇನಿದೆ ಅದನ್ನೆಲ್ಲ ನೋಡ್ಕೊಂತೀವಿ. ಯಾಕಂದ್ರೆ ನಾವು ಎಕ್ಸ್ಕವೇಷನ್ ಎಲ್ಲ ಮಾಡ್ಬೇಕಾದ್ರೆ ಪಕ್ಕದಲ್ಲಿರೋ ಬಿಲ್ಡಿಂಗ್ ಗೆ ಡಿಸ್ಟರ್ಬ್ ಆಗ್ಬಾರ್ದು, ಆ ತರ ಏನೇನ್ ನಾವು ಆಸ್ಪೆಕ್ಟ್ಸ್ ನ ತಗೊಂತೀವಿ ಅದನ್ನ ಫಸ್ಟ್ ಒಂದು ಲಿಸ್ಟ್ ಮಾಡ್ಕೊಂತೀವಿ. So at Ventra, we don't only do floor plans, 3D elevations and structural drawings. We also serve the customers with all the MEP drawings which are made in-house. We follow Vastu almost at all the floors, and all the points of Vastu have been covered here. So why customers should hire an architect for electrical and plumbing drawing? Why not go with a contractor, local contractor? Because electrical drawing, when done by an architect, also plays a big role in designing the lightings and plumbing services, and there's no blockage in future, there is no lighting diffusion in the interiors. ಸೊ ನಿಮಗೂ ಕೂಡ ಅರಮನೆಯಂತ ಮನೆಯನ್ನ ಕಟ್ಕೊಡ್ಬೇಕಾ? ಹಾಗಿದ್ರೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ ವೆನ್ರಾ ಕನ್ಸ್ಟ್ರಕ್ಷನ್.